ಅತ್ಗೆ ಕೈ ಬಿಡಿ ಅತ್ಗೆ. ಇನ್ನೊಂದ್ಸಲ ಇಂತ ಕೆಲ್ಸ ಮಾಡಿದ್ರೆ ನಾನ್ ಸುಮ್ನಿರಲ್ಲ ನೇಹ. ಬಾಯ್ ಮುಚ್ಕೊಂಡು ಓದ್ಕೋ. ನೀವೇನು ನನಗ್ ಹೇಳೋದು? ನಿಮ್ಗೇನ್ ಮದ್ವೆಗ್ ಮುಂಚೆ ಬಾಯ್ ಫ್ರೆಂಡ್ ಇರ್ಲಿಲ್ವಾ? ನಮ್ಗೆ ಉಪದೇಶ ಮಾಡ್ತೀರಾ? ನೇಹ, ನನಗ್ ಹೊಡೆಯೋ ಅಧಿಕಾರ ನಿಮ್ಗೆ ಯಾರು ಕೊಟ್ರು? ಇರು, ನಿಂಗೊಂದ್ ಗತಿ ಕಾಣಿಸ್ತೀನಿ. ಅಣ್ಣ ಅಣ್ಣ, ಯಾಕೆ ಹಾಕಿರ್ಸ್ತಾ ಇದ್ಯಾ? ಏನಿಲ್ಲ ಬಿಡಜ್ಜಿ. ಏನು ಇಲ್ಲ ಅಂತ ಯಾಕೆ ಹೇಳ್ತಿದ್ಯಾ? ನಂಗ್ ಹೊಡೆದಿದ್ ವಿಷಯ ಅಜ್ಜಿಗ್ ಹೇಳು. ಹೊಡಿಯೋಂತ ತಪ್ಪು ಇವಳೇನ್ ಮಾಡಿದ್ಲೆ? ಪ್ರಿಯಾ, ನನ್ ತಂಗಿಗ್ ಹೊಡೆದ್ಯಾ? ಹೌದು ಅಣ್ಣ, ಅದ್ಕೆ ಹೊಡೆದ್ರು. ನೇಹ ಯಾರೋ ಹುಡ್ಗನ ಸೀಕ್ರೆಟ್ ಆಗಿ ಮೀಟ್ ಆದ ವಿಷಯ ಮನೇಲಿ ಗೊತ್ತಾಗ್ತಿರೋದೇ ಒಳ್ಳೇದು. ನಿನ್ನೆ ಕೇಳ್ತಿರೋದ್ ಪ್ರಿಯಾ, ನನ್ ತಂಗಿಗೆ ಯಾಕೆ ಹೊಡ್ದೆ? ಹೋಗ್ಲಿ ಬಿಡೋ, ನೇಹ ಏನೋ ಮಾಡಿರ್ತಾಳೆ. ಅತ್ತಿಗೆ ಅನ್ನೋ ಸಲಿಗೆಯಲ್ಲಿ ಇವಳು ಕೈ ಮಾಡಿರ್ತಾಳೆ. ಇದಕ್ಕಿಷ್ಟೊಂದ್ ರಾಧ ಅಂತ ಬೇಕಾ? ನಡೀರಿ ಒಳಗೆ. ಅಜ್ಜಿ, ಪ್ರತಿ ಸಲ ನೀನ್ ಈ ತರ ಸಪೋರ್ಟ್ ಕೊಡ್ತಿರೋದಕ್ಕೆ ಇವಳು ಇಷ್ಟ ಬಂದಾಗ ನಡ್ಕೋತಿದ್ದಾಳೆ. ನನ್ ತಂಗಿ ಏನಾದ್ರೂ ಮಾಡಿದ್ರೆ ಮಾತಲ್ಲೇ ಬುದ್ಧಿ ಹೇಳ್ಬೇಕು. ಅವಳನ್ನ ಹೊಡಿಯಕ್ಕೆ ನಿನ್ಗೆಷ್ಟ್ ಧೈರ್ಯ ಪ್ರಿಯಾ? ನೋಡಿ, ನಾನ್ ಸುಮ್ನೆ ಅವಳನ್ನ ಹೊಡಿಲಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏಯ್, ನಿನ್ನೇನೆ ಅರ್ಥ ಮಾಡ್ಕೊಳ್ಳೋದು? ನೀನ್ ಎಷ್ಟೇ ಹುಚ್ಚ ಕೆಲ್ಸ ಮಾಡಿದ್ರು ನಾನ್ ಸಹಿಸ್ಕೊಂಡ್ ಬರ್ತಾ ಇದ್ದೀನಿ. ನೀನಾಗ್ ನೀನೇ ತಿಳ್ಕೋತಿ ಅಂತ ಬಿಡ್ತಾ ಬಂದಿದ್ದೀನಿ. ಆದ್ರೆ ನೀನ್ ಮಾತ್ರ ಬದಲಾಗ್ತಿಲ್ಲ. ನಿಮ್ ತಂದೆಯವ್ರನ್ನ ನೋಡಿ ಅವ್ರ ಕೈ ಕೆಳಗಡೆ ಬೆಳೆದಿರೋಳು ಅಂತ ನಿನ್ನ ನಂಬಿ ಮದ್ವೆ ಮಾಡ್ಕೊಂಡೆ. ಮದ್ವೆ ಆದ್ಮೇಲೆ ಗೊತ್ತಾಗ್ತಿದೆ ಬೆಳ್ಸಿರೋ ರೀತಿ ಸರಿ ಇಲ್ಲ ಅಂತ. ಅಯ್ಯೋ, ನನ್ನನ್ ಏನ್ ಬೇಕಾದ್ರೂ ಅನ್ನಿ, ನಮ್ಮಪ್ಪನ್ನ ಅವ್ರು ಬೆಳ್ಸಿರೋ ರೀತಿನೇನಾದ್ರೂ ಅಂದ್ರೆ ಮಾತ್ರ ನಾನ್ ಸುಮ್ನಿರಲ್ಲ. ಸುಮ್ನೆ ಇರೋದ್ ಬಿಟ್ಟು ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ? ಆದ್ರೂ ನಿನ್ನ ಸಹಿಸ್ಕೊಳ್ಳೋ ಸಾಮರ್ಥ್ಯ ನನಗಂತೂ ಇಲ್ಲಮ್ಮ. ನೀನ್ ತಕ್ಷಣನೇ ಈ ಮನೆಯಿಂದ ಆಚೆ ಹೋಗು. ಲೋ ಅಮ್ಮರ್, ಅವಳು ನಿಜವಾಗ್ಲೂ ಹೋಗ್ಬಿಡ್ತಾಳೆ ಕಣೋ. ಒಳಗಡೆ ಹೋಗ್ ನೋಡು. ಅಲ್ಲಿ ನೋಡು, ಬಂದೇ ಬಿಟ್ಲು. ಏ ಪ್ರಿಯಾ, ನಿಂತ್ಕೋ. ಮತ್ತೊಂದ್ಸಲ ಯೋಚನೆ ಮಾಡಿ, ನಾನ್ ಹೋಗ್ತಿದ್ದೀನಿ. ನೀನ್ ಹೋಗ್ಬೇಡ ಅಂತ ಇಲ್ಲಿ ಯಾರು ಕಾಲು ಹಿಡ್ಕೋತಿಲ್ಲ. ಹೊರಡಬಹುದು. ಏನ್ ಪ್ರಿಯಾ, ತವ್ರ ಮನೆಗ್ ಹೋಗ್ ಬರೋಣ ಅಂತ ಹೊರಟ್ಯಾ? ಹೋಗ್ ಬರೋದಿಕ್ಕಲ್ಲ ಅತ್ತೆ, ಹೋಗೇ ಬಿಡೋಣ ಅಂತ ಹೊರಟಿದೀನಿ. ಹಾಗಂದ್ರೆ ಹೇಗೆ? ಏನಾಯ್ತು? ಅದು ಇಲ್ ನೋಡು, ನಿನ್ ಮಗ ಹೋಗ್ಬಿಡು ಅಂತ ಹೇಳಿದಾನೆ. ಅಮ್ಮ ಪ್ರಿಯಾ, ನಿನ್ ಮನೆಯಿಂದ ನೀನೇ ಹೋಗ್ಬಿಟ್ರೆ ಹೇಗಮ್ಮ? ಏನಾದ್ರೂ ಇದ್ರೆ ಕೂತ್ಕೊಂಡ್ ಬಗೆ ಹರಿಸೋದ್ ಬಿಟ್ಟು. ಅಜ್ಜಿ, ನೀನ್ ಸುಮ್ಮನೆ ಇರು. ನೀನೇ ನೋಡ್ತಿದ್ಯಾ? ಟೈಮ್ ಆಯ್ತು, ಹೊರಡು. ಹೇಯ್, ನೀನ್ ಬಾಯ್ ಮುಚ್ಚ. ನಿಂಗೇನು ಗೊತ್ತಿಲ್ಲ, ಸುಮ್ನಿರೋ. ಅಮ್ಮ, ದೊಡ್ಡೋಳಾಗಿ ನಾನ್ ಹೇಳ್ತಾ ಇದ್ದೀನಿ, ನೀನ್ ಒಳಗಡೆ ಹೋಗಮ್ಮ. ನನ್ ಕ್ಷಮಿಸ್ಬಿಡು ಅಜ್ಜಿ. ಅಂದ್ರೆ ನನ್ ಮಾತು ಕೇಳೋದಿಲ್ವಾ? ತಪ್ಪು ತಿಳ್ಕೊಬೇಡ ಅಜ್ಜಿ, ಇದೊಂದು ವಿಷಯದಲ್ಲಿ ನಾನ್ ನಿನ್ ಮಾತು ಮೀರ್ತಿದ್ದೀನಿ. ಪ್ರಿಯಾ, ಪ್ರಿಯಾ, ಅಮ್ಮ ಪ್ರಿಯಾ. ಲೋ ಅಮರ್, ಹೇಳೋ ಅವಳಿಗೆ ಹೋಗ್ಬೇಡ ಅಂತ ಹೇಳೋ. ಲೋ ಅಮರ್, ಅಮರ್. ಅಯ್ಯೋ ಭಗವಂತ, ಇಲ್ಲಿ ಕೂತಿದ್ದಾಳಲ್ಲ ನಿನ್ ಮಗಳು, ಎಲ್ಲ ಇವಳಿಂದಾನೇ ಆಗಿದ್ದು. ನಾನೇನ್ ಮಾಡ್ದೆ? ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ತೆಗಿತ್ಯಾ? ನನ್ ಚಾರ್ಜರ್ ಕಾಣ್ತಿಲ್ಲ ಅಣ್ಣ. ರ್ಯಾಕ್ಸ್ ಎಲ್ಲ ಲಾಕ್ ಆಗಿದಾವೆ, ಬೀಗ ಕೂಡ ಇಲ್ಲ. ನನ್ ಪರಿಸ್ಥಿತಿನೂ ಅದೇ ಅಮರ್. ನಾನ್ ಅರ್ಜೆಂಟ್ ಆಗಿ ಹೊರಗಡೆ ಹೋಗ್ಬೇಕು, ವಾರ್ಡ್ರೋಬ್ ಎಲ್ಲ ಲಾಕ್ ಆಗಿದೆ. ಏನೋ ಇದು, ಹೊಟ್ಟೆ ಹಸಿತಾಯ್ತು ಅಂತ ಕಿಚನ್ ಒಳಗ್ ಹೋದೆ. ಅಲ್ಲಿ ಉಪ್ಪು ದಿನಸಿ ಅಕ್ಕಿ ಡಬ್ಬ ಇರೋ ಕಬೋರ್ಡ್ ಬೀಗ ಹಾಕಿದ್ದಾರೆ. ಅಡಿಗೆ ಮಾಡಕ್ಕೆ ಏನೂ ಇಲ್ಲ. ಹಾಗ್ಯಾಕಾಗುತ್ತೆ?
ಅಣ್ಣ ಅಲ್ಲಿ ನೋಡು. ನಾನು ಎಲ್ಲದಕ್ಕೂ ಬೀಗ ಹಾಕಿ ನಿಮ್ಗೇನು ಸಿಗ್ಬಾರ್ದು ಅಂತ ಕೀಸ್ ತಗೊಂಡು ಹೋಗ್ತಾ ಇದ್ದೀನಿ. ಗುಡ್ ಬೈ ಪ್ರಿಯಾ. ಪ್ರಿಯಾ ಗಂಡನ್ ಜೊತೆ ಜಗಳ ಆಯ್ತು ಅಂತ ಹೇಳಿದ್ಲು, ಆದ್ರೆ ಅದ್ರ ಬಗ್ಗೆ ಯೋಚನೆನೇ ಇಲ್ಲ ಅವಳಿಗೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಈ ರಾಧಿಕಾ ಬೇರೆ ಇನ್ನೂ ಬರ್ಲಿಲ್ಲ. ಅಮ್ಮ, ಬನ್ನಿ ಅಮ್ಮ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಫೋನಲ್ಲೇ ವಿಷಯ ಹೇಳೋದ್ ಬಿಟ್ಟು ಅರ್ಜೆಂಟಾಗಿ ಬಂದ್ಬಿಡು ಅಂದೆ. ಯಾಕಮ್ಮ? ಪ್ರಿಯಾ ಬಂದಿದ್ದಾಳೆ. ಪ್ರಿಯಾ ಬಂದಿದ್ದಾಳಾ? ಎಲ್ಲಿದ್ದಾಳೆ? ಮನೆಗ್ ಬರ್ತಿದ್ದೀನಿ ಅಂತ ನಂಗೊಂದ್ ಮಾತು ಹೇಳಲಿಲ್ಲ ನೋಡು. ಪ್ರಿಯಾ ತಂಗಿ ಬಂದಿದ್ದಾಳೆ ಅಂತ ಸಂತೋಷ ಪಡೋಕೆ ಅವಳು 2 ದಿನ ಇದ್ದು ಹೋಗೋಕ್ ಬಂದಿಲ್ಲ ಅಮ್ಮ. ಲಗೇಜ್ ಎಲ್ಲ ಜೊತೆಲೆ ತಗೊಂಡ್ ಬಂದಿದ್ದಾಳೆ. ಅಯ್ಯೋ, ಏನಾಯ್ತಮ್ಮ? ನಿನ್ಗೆ ಅವ್ರ ಪರಿಸ್ಥಿತಿ ಬಗ್ಗೆ ಗೊತ್ತಲ್ವಾ ಅಮರ್? ಅದೇ ತಾನೇ ನನಗೂ ಬೇಕಾಗಿರೋದು. ನೀನು, ನಿಮ್ಮಪ್ಪ, ನಿಮ್ಮಮ್ಮ ಎಲ್ರೂ ಕಣ್ಣೀರ್ ಹಾಕ್ಬೇಕು. ಅರ್ಥ ಇಲ್ದೆ ಮಾತಾಡ್ಬೇಡ ಅಮರ್. ಇವಾಗ್ಲೇ ಪ್ರಿಯಾನ ಇಲ್ಲಿಂದ ಕರ್ಕೊಂಡು ಹೋಗು. ರಾಧಿಕಾ, ನೀನು ಅರ್ಥ ಮಾಡ್ಕೊಳ್ದೆ ಮಾತಾಡ್ಬೇಡ. ಕರ್ಕೊಂಡ್ ಹೋಗೋದಕ್ಕಲ್ಲ ನನ್ ಪ್ರಿಯಾನ ಆಚೆ ಹಾಕಿದ್ದು, ಶಾಶ್ವತವಾಗಿ ಇಲ್ಲೇ ಇರ್ಬೇಕು ಅಂತ ಕಳ್ಸಿದೀನಿ. ದೊಡ್ಡ ತಪ್ಪು ಅಮರ್. ರಾಧಿಕಾ, ತಪ್ಪು ಒಪ್ಪಿನ ಬಗ್ಗೆ ನೀನಂಗ್ ಹೇಳ್ಬೇಡ. ನಾನ್ ಬಂದಿದ್ದು ಪ್ರಿಯಾನ ಕರ್ಕೊಂಡ್ ಹೋಗಕ್ಕಲ್ಲ, ನಿಮ್ ಹುಡುಗಿನ ಪರ್ಮನೆಂಟ್ ಆಗಿ ನಿಮ್ಮನೇಲೆ ನೀವೇ ಉಳಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಲ್ಲಿಗ್ ಬಂದಿದ್ದೀನಿ. ಹಾಗಲ್ಲ ಅಮ್ಮ. ರಾಧಿಕಾ, ಕಾಫಿ ತಗೊಳಪ್ಪ. ಅಳಿಯಂದ್ರೆ, ಗಂಡ ಹೆಂಡತಿ ಅಂದ್ಮೇಲೆ ಇದೆಲ್ಲ ಸಹಜನೇ. ನೀವೇ ಏನಾದ್ರೂ ಹೇಳಿ ಪ್ರಿಯಾನ ಕರ್ಕೊಂಡು ಹೋಗಿ. ನಾನು ಕೀ ತಗೊಂಡು ಹೋಗಕ್ ಬಂದಿದ್ದು, ನಿಮ್ ಮಗಳನ್ನ ಕರ್ಕೊಂಡು ಹೋಗಕ್ಕಲ್ಲ. ರಾಧಿಕಾ, ಅಳಿಯಂದ್ರ ಜೊತೆ ಮಾತಾಡಿದ್ಯಾ? ಪ್ರಿಯಾನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಾ? ನಾನು ಹೇಳ್ಬೇಕಾಗಿರೋದನ್ನೆಲ್ಲ ಹೇಳಿದೀನಿ ಅಮ್ಮ. ಪ್ರಿಯನ್ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿರೋ ಅಮ್ಮರು ಇನ್ನೂ ಬರ್ಲೇ ಇಲ್ವಲ್ಲೇ. ಇವನ್ ಹೋಗ್ ಕೇಳಿದ್ರೆ ಬೀಗ ಕೊಡ್ತಾರೋ ಇಲ್ವೋ. ಮೊದ್ಲೇ ಆ ಹುಡುಗಿಗೆ ಮೊಂಡತನ ಜಾಸ್ತಿನೇ. ಕೊಡದೆ ಇದ್ರೆ ಏನ್ ಮಾಡೋದು? ಬೀಗ ಎಲ್ಲ ಒಡಿಸ್ಬಿಡೋಣ. ಊಟ ಬಟ್ಟೆ ಇಲ್ದೆ ಇರಕ್ಕಾಗಲ್ವಲ್ಲ. ಇಲ್ಸಿ ಪತ್ತಿರಾಯ್ರೆ, ನಿಮಗ್ ನನ್ ಮೇಲೆ ಎಷ್ಟು ಪ್ರೀತಿ ಇದ್ರೆ ನೀವ್ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ನಾನು ಎತ್ಕೊಂಡ್ ಬರ್ತೀರಾ? ಇಳಿಸ್ರಿ. ಹೇಯ್,
ಏನ್ ಮಾತಾಡ್ತಿದ್ಯಾ? ನಾನ್ ಯಾಕೆ ನಿನ್ನ ಪ್ರೀತಿಯಿಂದ ಎತ್ಕೊಳ್ಳಿ? ಹಾ ನಾಟಕ. ಅಜ್ಜಿ ಮುಖ ಕಾಣಿಸಿದ ಕೂಡ್ಲೆ ಚೆನ್ನಾಗ್ ಮಾತ್ ಬದಲಾಯಿಸ್ತೀರಾ. ನೀವ್ ಮಾಡಿರೋ ತಪ್ಪಿಗೆ ಮನೆಗ್ ಬಂದು ನನ್ನ ಬೇಡ್ಕೊಂಡ್ ಕರ್ಕೊಂಡ್ ಬಂದ್ರಿ. ಕಾಲ್ ನೋಯುತ್ತೆ ಅಂತ ನಾನ್ ಬೇಡ ಅಂದ್ರು ನನ್ ಎತ್ಕೊಂಡ್ ಕರ್ಕೊಂಡ್ ಬಂದ್ರಿ. ನೋಡಕ್ ಹಾಗೆ ಕಾಣಿಸ್ತಾ ಇದ್ರು ನಿಮ್ಗೆ ನಾನಂದ್ರೆ ತುಂಬಾ ಇಷ್ಟ. ಅಬ್ಬಾ ಲೇ ಮೊಮ್ಮಗನೇ, ನಿಮ್ ಪ್ರೀತಿ ಪ್ರೇಮ ಎಲ್ಲ ಇರ್ಲಿ, ಆ ಬೀಗ ತೆಗೆದು ನನ್ ಮುಖಕ್ಕೆ ಎಸಿಯೇ ನಾನ್ ಹೋಗಿ ಸ್ವಲ್ಪ ಅಡಿಗೆ ಮಾಡ್ಕೊಂಡು ತಿಂತೀನಿ. ಹಸ್ಕೊಂಡು ಮೈಯೆಲ್ಲ ಕುಂದ್ ಹೋಗಿ ಸತ್ತೋಗೋ ತರ ಆಗಿದ್ದೀನಿ. ಅಷ್ಟಕ್ಕೂ ನಿಮ್ ಮಧ್ಯೆ ಏನಾದ್ರೂ ಸಮಸ್ಯೆ ಇದ್ರೆ ನೀವ್ ನೋಡ್ಕೋಬೇಕು, ಇಲ್ಲ ನಿಮ್ ಮಾವನವ್ರಿಗೆ ಹೇಳ್ಬೇಕು. ಬೀಗ ಹಾಕೊಂಡ್ ಹೋಗಿ ನಮಗ್ ತೊಂದ್ರೆ ಕೊಟ್ರೆ ಹೇಗೆ ಪ್ರಿಯಾ? ಅವಾಗವಾಗಿಂತ ದೊಡ್ಡ ಊರಲ್ಲಿ ಸಣ್ಣ ಸಣ್ಣ ವಿಷಯ ನಡೀತಿರುತ್ತೆ ಅತ್ತೆ. ಎಲ್ಲ ನಾವ್ ಅನ್ಕೊಂಡಾಗೆ ನಡಿಬೇಕು ಅಂದ್ರೆ ಇಂಥ ಕೆಲ್ಸ ಎಲ್ಲ ಮಾಡ್ತಿರ್ಬೇಕು. ಆವಾಗ್ಲೇ ನಾವ್ ಗೆಲ್ಲೋದು. ಅಬ್ಬಾ ಮೊದ್ಲು ನೀನ್ ಭಾಷಣ ನಿಲ್ಸಿ ಬೀಗದ ಕೈ ಕೊಡೆ. ಇರು ಅಜ್ಜಮ್ಮ. ಬೀಗ ತಗೋ ಅಜ್ಜಮ್ಮ. ನಡಿಯೇ ಅಡಿಗೆ ಮಾಡೋಣ. ಹಲೋ ಅಕ್ಕ. ಏನ್ ಮಾಡ್ತಿದ್ಯಾ ಪ್ರಿಯಾ? ಏನು ಇಲ್ಲ ಅಕ್ಕ, ಹೇಳು ಏನ್ ವಿಷಯ? ಅಮರ್ ಅವರು ಮನೇಲಿದ್ದಾರಾ? ಇಲ್ಲ ಅಕ್ಕ, ಹೊರಗಡೆ ಹೋಗಿದ್ದಾರೆ. ನಾನ್ ಹೇಳೋದನ್ನ ಸರಿಯಾಗಿ ಕೇಳಿ ಜೀವನ ಪೂರ್ತಿ ನೆನ್ಪಿಟ್ಕೋ. ಸರಿ ಅಕ್ಕ, ಹೇಳು. ಮದ್ವೆ ಆಗಿರೋ ಹೆಣ್ಣಿಗೆ 2 ಆಭರಣ ತುಂಬಾ ಮುಖ್ಯ. ಒಂದು ತಾಳಿ, ಇನ್ನೊಂದು ತಾಳ್ಮೆ. ಗಂಡ ಹೆಂಡತಿ ಮಧ್ಯೆ ನಡೆಯೋ ಜಗಳ ಎಲ್ಲ ಉಕ್ಕೋ ಹಾಲಿನ ತರ ಇರ್ಬೇಕೆ ಹೊರತು ಸರ್ವನಾಶ ಮಾಡೋ ಅಗ್ನಿಪರ್ವತ ಆಗ್ಬಾರ್ದು. ಅದು ನಿಮಗ್ ಮಾತ್ರ ಅಲ್ಲ, ಎಲ್ಲಾರ್ಗೂ ತಲೆನೋವು ತಂದಿಡತ್ತೆ. ನೀನ್ ಯಾಕೆ ಹೀಗ್ ಹೇಳ್ತಿದ್ಯಾ ಅಂತ ಅರ್ಥ ಆಯ್ತಕ್ಕ. ಆದ್ರೆ ಏನ್ ಮಾಡ್ಲಿ ಹೇಳು? ಪತಿರಾಯರು ನನ್ನ ಬೈದು ಹೊಟ್ಟು ಹೋಗು ಅಂದಿದ್ದಕ್ಕೆ ರೋಷ ಬಂದು ಹೊರಟ್ಬಿಟ್ಟೆ. ಅದೇ ಬೇಡ ಅಂತ. ಸರಿ ಅಕ್ಕ. ಪತಿರಾಯ್ರೆ, ಪತಿರಾಯ್ರೆ, ಇವ್ರೊಬ್ರು ಆಕಾರಕ್ಕೆ ತಕ್ಕ ಹಾಗೆ ನಿದ್ದೆ ಮಾಡ್ತಾರೆ. ಪತಿರಾಯ್ರೆ, ಪತಿರಾಯ್ರೆ. ಏನಾಯ್ತು ಡ್ಯಾಡಿ? ಅದಕ್ಕೆ ಹಾಕಿರ್ತಿದ್ಲು? ಗೊತ್ತಿಲ್ಲಮ್ಮ. ಏನಾಯ್ತ್ರಿ? ಪ್ರಿಯಾ ಅಷ್ಟ್ ಗಟ್ಟಿಯಾಗಿ ಕಿರ್ಚಿದ್ಲು. ನಂಗೂ ಗೊತ್ತಿಲ್ಲ, ನಡಿ ನೋಡೋಣ.
ಅಮ್ಮ ಪ್ರಿಯಾ, ಏನಾಯ್ತಮ್ಮ? ಏನ್ ಕಷ್ಟ ಬಂತು ಅಂತ ಜ್ವರ ಕಿರ್ಚ್ದೆ? ಬಂದಿರೋದ್ ಕಷ್ಟ ಅಲ್ಲ ಮಾವ, ನಿಮ್ ಮಗಂಗೆ ಜ್ವರ. ಅಣ್ಣಂಗೆ ಜ್ವರ ಬಂತಾ? ಹೌದು. ಜ್ವರ ಬಂದ್ರೆ ಆತರ ಕಿರ್ಚ್ಬೇಕಾ? ಟ್ಯಾಬ್ಲೆಟ್ ತಗೊಂಡ್ರೆ ವಾಸಿ ಆಗತ್ತೆ. ಅದ್ ಸರಿ, ಇದ್ಕಿದಂಗ್ ಜ್ವರ ಹೇಗ್ ಬಂತು? ರಾತ್ರಿ ತಣ್ಣೀರಲ್ಲಿ ಸ್ನಾನ ಮಾಡಿದ್ರು ಮಾವ. ಎದ್ಬಿಟ್ರು. ಯಾಕೆಲ್ಲ ಇಲ್ಲಿ ಬಂದಿದ್ದೀರಾ? ನಿಂಗೆ ಜ್ವರ ಬಂದಿದೆ ಅಂತ ಗೊತ್ತಾಯ್ತು ಅಣ್ಣ. ಪತಿರಾಯ್ರೆ ಬನ್ನಿ, ಹಾಸ್ಪಿಟಲ್ ಹೋಗಿ ECG, MRI, CT ಸ್ಕ್ಯಾನ್ ಎಲ್ಲ ತೆಗಿಸ್ಬೇಕು. ಬನ್ನಿ ಎದ್ದೇಳಿ. ಜ್ವರಕ್ಕೆ ಯಾಕೆ ಅದೆಲ್ಲ? ಟ್ಯಾಬ್ಲೆಟ್ ತಗೊಂಡ್ರೆ ವಾಸಿ ಆಗುತ್ತೆ. ನಿಮ್ಗೆ ಗಸಾಟೆ ಮಾಡ್ಬೇಡಿ ಪತಿರಾಯ್ರೆ. ಆಮೇಲೆ ನಿಮ್ಗೇನಾದ್ರೂ ಆಗ್ಬಾರ್ದಾದ್ರೆ ನಾನು ಏನಾಗ್ಬೇಕು? ಚಿಕ್ಕ ಜ್ವರಕ್ಕೆ ಏನಾಗ್ಬಿಡತ್ತೆ? ಅಷ್ಟು ಹಗುರವಾಗಿ ನಿರ್ಲಕ್ಷ್ಯ ಮಾಡ್ಬೇಡಿ ಅತ್ತೆ. ಹೀಗೆ ಒಂದ್ಸಲ ನಮ್ಮ ಮನೆ ಮುಂದೆ ಇರೋ ಸುಭದ್ರ ಆಂಟಿ ಗಂಡ ವೆಂಕಟೇಶ್ ಅಂಕಲ್ಗೆ ಇದೇ ತರ ಜ್ವರ ಬಂದಿತ್ತು. ಅಯ್ಯೋ ಜ್ವರನೇ ತಾನೆ ಅಂತ ಮನೇಲಿದ್ದ ಟ್ಯಾಬ್ಲೆಟ್ ನುಂಗಿದ್ರು. ಆಮೇಲೆ ಕಾಲು ಕೈ ಬಿದ್ದು ಹೋಗಿ ರಕ್ತ ಹೊಡೆದ್ಬಿಡ್ತು. ಇನ್ನೊಂದ್ಸಲ ನನ್ ಕ್ಲಾಸ್ಮೇಟ್ ಸೋದರ ಮಾವನ್ ಮಗಂಗೂ ಇದೇ ತರ ಜ್ವರ ಬಂದಿತ್ತು. ಅವರು ಅಷ್ಟೇ ಚಿಕ್ಕ ಜ್ವರನೇ ಅಲ್ವಾ ಅಂತ ಬಿಟ್ಬಿಟ್ರು. ಆಮೇಲೆ 2 ಕಿಡ್ನಿನೂ ಗೊತ್ತಾ. ಹೆಂಡತಿ ಕೈಗೆ ಹಾಕಿರೋ 2 ಬಳೆ ಮಾರಿದ್ಮೇಲೂ ಕೂಡ ಅವ್ರ ಮಗನ್ ಕಾಪಾಡ್ಕೊಳಕ್ ಆಗ್ಲೇ ಇಲ್ಲ. ಏಯ್, ನಿಲ್ಸೆ ನಿನ್ ಪುರಾಣ. ಅವ್ರಿಗೆ ನಡೆದಿದೆ ಅಂತ ಹೇಳ್ತಿದ್ಯಾ, ಇಲ್ಲ ನನ್ಗೂ ಹಾಗೆ ಆಗುತ್ತೆ ಅಂತ ಭಯ ಪಡಿಸ್ತಿದ್ಯಾ? ಆದ್ರೂ ಈ ಟೈಮಲ್ಲಿ ಇಂಥದೆಲ್ಲ ಹೇಳಿ ಭಯ ಹುಟ್ಟಿಸ್ತೀಯಲ್ಲಮ್ಮ. ಹಾಗಲ್ಲ ಮಾವ, ಈ ಜ್ವರದಿಂದ ಏಯ್, ತಲೆ ತಿನ್ಬೇಡ. ಛೇ, ಇವ್ರು ಯಾವಾಗ ಉದ್ಧಾರ ಆಗ್ತಾರೋ ಏನೋ. ರಾಧಿಕಾ, ಇವತ್ತಿಗೆ ನಿನ್ ಕತೆ ಫಿನಿಶ್.
ಅಪ್ಪ ಏನಂದ್ರೆ ಏನಂದ್ರೆ ಅಪ್ಪ ಏನಂದ್ರೆ ಅಪ್ಪ ಉಸಿರಾಡ್ತಿದೆ ಕಣೆ. ಅಮ್ಮ ಬೇಗ ನೀರ್ ತಗೊಂಡ್ ಬಾ. ಹಾ ಅಪ್ಪ 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 ಅಮ್ಮ ಬೇಗ ನೀರ್ ಎರಚಮ್ಮ. ಅಪ್ಪ ಏನೇ ಅದು ಹಂಗ್ ಶಾಕ್ ಹೊಡಿತು? ಏನಯ್ಯ, ಏನಾದ್ರೂ ಹೇಳೋದ್ ಕೇಳಕ್ ತಾಳ್ಮೆ ಇಲ್ವಾ? ರಾಧಿಕಂಗ್ ಹೊಡಿಲಿ ಅಂತಾನೆ ನಾವೇ ಆ ಕ್ಯಾರಿಯರ್ಗೆ ಕರೆಂಟ್ ಶಾಕ್ ಇಟ್ಟಿದ್ವಿ. ದೇವಸ್ಥಾನದಲ್ಲಿ ನನ್ನ ಕೈಯಿಂದ ದೇವ್ರಿಗೆ ಸರಿಯಾಗಿ ಆರತಿ ಮಾಡಿಲ್ಲ ಅಂತ ಕಾಣಿಸುತ್ತೆ, ಅದಕ್ಕೆ ಹೀಗಾಗಿದೆ. ಹ, ನೀನ್ ನಮ್ಮ ಮನೇಲಿ ದೇವ್ರ ಮುಂದೆ ನಿನ್ ಕೈಯಲ್ಲಿ ಕರ್ಪೂರದ ಆರತಿ ಹಚ್ಕೊಂಡು 108 ಸಲ ಆರತಿ ಮಾಡಿದ್ರೆ ಪರಿಹಾರ ಸಿಗ್ಬೋದೋ ಏನೋ. ನನ್ಗೆ ಜ್ವರ ಕೂಡ ಕಮ್ಮಿ ಆಗ್ಬೋದೇನೋ. ಓಹ್, ನಿಮಗ್ ಜ್ವರ ಕಡಿಮೆ ಆಗುತ್ತೆ ಅಂದ್ರೆ ಈಗ್ಲೇ ಆ ಕೆಲಸ ಮಾಡ್ತೀನಿ ನಾನು. 100 ಸಲ ಕೈಯಲ್ಲಿ ಆರ್ತಿ ಎತ್ತಿದ್ರೆ ಕೈ ಸುಡುತ್ತೆ ಅದ್ಗೆ. ಮೆಡಿಸಿನ್ ಓದ್ಕೊಂಡು ನೀವೇನ್ ಅಮರವ್ರೆ? ಆರತಿ ಮಾಡಿದ್ರೆ ಜ್ವರ ಹೇಗ್ ಕಡಿಮೆ ಆಗತ್ತೆ? ಏನೋ ರಾಧಿಕಾ ಅವ್ರೆ, ನನ್ ನಂಬಿಕೆ ನಂದು. ಅವ್ರ ನಂಬಿಕೆನ ಯಾಕಕ್ಕ ನಿರ್ಲಕ್ಷ್ಯ ಮಾಡೋದು? ಆರ್ತಿನೇ ತಾನೆ, ಮಾಡಿದ್ರಾಯ್ತು. ಪ್ರಿಯಾ 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 ಇನ್ ಸಾಕು. ಆಗೋಯ್ತು. ನಡೀರಿ ಹೋಗೋಣ. ಅಯ್ಯೋ ಸಾರಿ ಪ್ರಿಯಾ. ಬರ್ತೀರಾ ಇರೇ? ಯಾಕೆ ಹೀಗೆ ನಡಕ್ತಿದ್ದೀರಾ? ಪ್ರಿಯಾ ಮತ್ತೆ ಜ್ವರ ಜಾಸ್ತಿ ಆಗಿದೆ ಅನ್ಸುತ್ತೆ. ಅಕ್ಕ ಅಕ್ಕ ಅಕ್ಕ, ಮತ್ತೆ ಏನಾಯ್ತಮ್ಮ? ಮತ್ತೆ ಜ್ವರ ಜಾಸ್ತಿ ಆಗ್ತಿದೆ ಮಾವ. ಈಗ ತಾನೇ ರಾಧಿಕಾ ಕಡಿಮೆ ಆಗಿದೆ ಅಂದ್ಲಲ್ಲಮ್ಮ. ಅದೇ ಏನು ಅಂತ ಗೊತ್ತಾಗ್ತಿಲ್ಲ ಮಾವ. ಅಕ್ಕ ಒಂದ್ಸಲ ನೋಡು ಬೇಗ.
ರಾಧಿಕಾ, ನನ್ಗೀ ಜ್ವರನೂ ಕಡಿಮೆ ಆಗಲ್ಲ, ನೀನ್ ಇಲ್ಲಿಂದ ಹೋಗಕ್ಕೂ ಆಗಲ್ಲ. ಹಾ, ಯಾಕೆ ಜ್ವರ ಇಷ್ಟು ಜಾಸ್ತಿ ಆಗಿದೆ? ಅಕ್ಕ, ಏನಾಗಲ್ಲ ಅಲ್ವಾ? ಕಡಿಮೆ ಆಗಿದೆ ಅಲ್ವಾ? ಈರುಳ್ಳಿ ಉಪಾಯದಿಂದ ಮತ್ತೆ ಬೇಕು ಅಂತ ಹೈ ಫೀವರ್ ಬರೋ ಹಾಗೆ ಮಾಡ್ಕೊಂಡಿದ್ಯಾ ಅಮರ್? ಮಾಡ್ತೀನಿರು. ಪ್ರಿಯಾ, ಇನ್ನೂ ಏನ್ ಯೋಚನೆ ಮಾಡ್ತಿದ್ದೀರಾ? ನೀವ್ ಕುಡಿತೀರಾ ಅಥವಾ ನಾನೇ ಬಲವಂತವಾಗಿ ಕುಡಿಸ್ಲಾ? ಏ ಕುಡಿತೀನಿ. ಜ್ವರ ವಾಸಿ ಆಗ್ಲಿ ಅಂತ ಅಮರ್ ಅವ್ರಿಗೆ ಇಷ್ಟ ಇರಲ್ವಾ ಪ್ರಿಯಾ? ಕುಡಿತಾರೆ ಬಿಡು, ನೀವ್ ಕುಡಿರಿ ಅಮರ್ ಅವ್ರೆ. ಅಯ್ಯೋ, ಕುಡೀರಿ ಕುಡೀರಿ ಕುಡೀರಿ. ನಂಗ್ ಸಾಕು. ಅಕ್ಕ, ಹಾ, ನಾನಿನ್ ಹೊರಡ್ತೀನಿ ಪ್ರಿಯಾ. ಹ? ಜ್ವರ ಕಮ್ಮಿ ಆಗೋವರೆಗೂ ಇರ್ತೀನಿ ಅಂದ್ಯಲ್ಲಕ್ಕ? ಇನ್ನೊಂದ್ 10 ನಿಮಿಷದಲ್ಲೇ ಜ್ವರ ಪೂರ್ತಿ ಕಡಿಮೆ ಆಗತ್ತೆ, ಮತ್ತೆ ಜ್ವರ ಬರಲ್ಲ. ಅಕಸ್ಮಾತ್ ಮತ್ತೆ ಜ್ವರ ಬಂದ್ರೆ ಇನ್ನೊಂದು ಗ್ಲಾಸ್ ಹಾಗಲ್ಕಾಯಿ ಜ್ಯೂಸ್ ಕೊಟ್ರೆ ಸಾಕು. ಇನ್ನೊಂದ್ಸಲ ಖಂಡಿತ ಬರಲ್ಲ. ಕರೆಕ್ಟ್ ಅಲ್ವಾ ಅಮರ್ ಅವ್ರೆ? ಹಾ, ಕರೆಕ್ಟೇ. ಸರಿ ಬಿಡಕ್ಕ, ನಾನ್ ನೋಡ್ಕೋತೀನಿ. ಸರಿ ನಡಿಯಮ್ಮ, ನಾನ್ ಬಿಟ್ಟು ಬರ್ತೀನಿ. ಜೋಪಾನ ಅಮರ್ ಅವ್ರೆ. ಪತಿರಾಯ್ರೆ, ನಿಂಗೆ ಟೆನ್ಷನ್ ಕೊಡೋಣ ಅಂದ್ರೆ ನೀನ್ ಹೊರಟೆ ಹೋದ್ಯಾ ರಾಧಿಕಾ? ಪ್ರಿಯಾ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನೀವ್ ಮಾತ್ರ ಬಂದ್ರ? ಸಾಹೇಬ್ರು ಅತ್ತೆ ಎಲ್ಲಿ? ಅತ್ತೆ ನಮ್ ಜೊತೆನೆ ಹೊರಟ್ರು, ಆದ್ರೆ ದಾರಿಲ್ ಯಾವ್ದೋ ಫೋನ್ ಬಂದು ನಮ್ಮನ್ನ ಪೂಜೆಗೆ ಕೂತ್ಕೊಳ್ಳಿ ಅಂತ ಹೇಳಿ ಅವ್ರು ಹೊರಟ್ರು. ನಿಮ್ ಭಾವ ಬರ್ತಿದ್ದಾರೆ. ಅಲ್ಲೋಡಿ, ಸಾಹೇಬ್ರು ಬಂದ್ಬಿಟ್ರು. ಚೆನ್ನಾಗಿದ್ದೀರಾ ಅಳಿಯಂದ್ರೆ? ಚೆನ್ನಾಗಿದ್ದೀರಾ ಸಾಹೇಬ್ರೆ? ಚೆನ್ನಾಗಿದ್ದೀನಿ. ಅಮರ್ ಕೂಡ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಈಗೇನ್ ಮಾಡ್ಬೇಕು ಅರ್ಚಕ್ರೆ? ಅಮ್ಮ, ಮೊದಲು ಹೊತ್ತಕ್ಕೆ ದಾರ ಸುತ್ತಿ ಅರಿಶಿನ ಕುಂಕುಮದ ಪೂಜೆ ಮಾಡಿ 3 ಸುತ್ತು ಪ್ರದಕ್ಷಿಣೆ ಹಾಕಿದ ಮೇಲೆ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿ ನಾಗದೇವತೆಗೆ 108 ಬಿಂದಿಗೆ ನೀರಿನಿಂದ ಅಭಿಷೇಕ ಮಾಡ್ಬೇಕಮ್ಮ. ಸರಿ ಅರ್ಚಕ್ರೆ. 108 ಬಿಂದಿಗೆ ನೀರ್ ಹೊರೋದು ಅಂದ್ರೆ ತಮಾಷೆನ ಅರ್ಚಕ್ರೆ? ಮೊದ್ಲೇ ನಮ್ಮಕ್ಕ ಕಷ್ಟ ಗೊತ್ತಿಲ್ದೇ ಇರೋ ಹಾಗೆ ಬೆಳ್ದಿದ್ದಾಳೆ. ಪ್ರಿಯಾ, ಸುಮ್ನಿರು, ಹಾಗೆಲ್ಲ ಮಾತಾಡ್ಬಾರ್ದು. ನಾಗದೇವತೆಗೆ 108 ಬಿಂದಿಗೆ ನೀರ್ ಅಭಿಷೇಕ ಮಾಡಿ ಬೆಲ್ಲದನ್ನಾನ ನೈವೇದ್ಯ ಮಾಡಿದ್ರೆ ದೋಷಗಳೆಲ್ಲ ಹೋಗಿ ನಮಗ್ ಒಳ್ಳೇದಾಗತ್ತೆ ಅಂತ ಅರ್ಚಕರು ಹೇಳಿದ್ದಾರೆ. ಒಳ್ಳೇದಂದ್ರೆ ಯಾವ ರೀತಿ ಒಳ್ಳೇದಾಗುತ್ತೆ? ಆ ಸ್ವಾಮಿಯ ಕೃಪೆಯಿಂದ ನಿನಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗತ್ತೆ.
ಹಾಗಿದ್ರೆ ವರ್ಷ ಕಳೆಯೋದ್ರೊಳಗೆ ನಾನ್ ನಮ್ಮ ಅಕ್ಕಂಗ್ ಹುಟ್ಟೋ ಮಗು ಜೊತೆ ಆಟ ಆಡಬಹುದು. ಹೌದು ಅರ್ಚಕ್ರೆ, ನಾನ್ ಮುಂಚೆನೂ ಕೇಳಿದೀನಿ, ಮಕ್ಳು ಬೇಕು ಅನ್ನೋರೆಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆನೇ ಯಾಕೆ ಮಾಡ್ತಾರೆ? ಕೆಲವರಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಾಗದೋಷ ಇರುತ್ತಮ್ಮ. ಅದರಿಂದ ಮಕ್ಕಳಾಗೋದಕ್ಕೆ ಅಡ್ಡಿಯಾಗತ್ತೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡೋದ್ರಿಂದ ನಾಗದೋಷ ನಿವಾರಣೆ ಆಗಿ ಸಂತಾನ ಭಾಗ್ಯ ಸಿಗುತ್ತೆ. ನಾನ್ ಸೇನಿದ್ದನ್ನ ಅಪಶಕ್ನ ಅಂತ ಅನ್ಕೊಂಡು ಪೂಜೆ ಮಾಡ್ದಿರ ವಾಪಸ್ ಹೊರಟೋಗ್ತಾಳೆ ಅಂತ ಅನ್ಕೊಂಡ್ರೆ ಹಾಗಾಗ್ಲಿಲ್ಲ. ಈ ರಾಧಿಕನ್ ಉತ್ಸಾಹ ನೋಡ್ತಾ ಇದ್ರೆ ಯಾವುದೇ ಅಡ್ಡಿ ಇಲ್ದೆ ಅಭಿಷೇಕ ಮಾಡಿ ಮುಗ್ಸ ಹಾಕ್ ಕಾಣ್ತಿದ್ದಾಳೆ. ಹೇಗಾದ್ರೂ ಮಾಡಿ ತಡಿಬೇಕಲ್ಲಮ್ಮ. ಅದ್ನೇ ಯೋಚನೆ ಮಾಡ್ತಿದ್ದೀನಿ. ಪೂಜೆ ಮಧ್ಯದಲ್ಲಿ ನಿಂತು ಹೋದ್ರೆ ಇನ್ನು ದೊಡ್ಡ ದೋಷ ಸುತ್ಕೊಳ್ಳುತ್ತಂತ ಅರ್ಚಕರು ಹೇಳಿರೋದ್ರಿಂದ ಹೇಗಾದ್ರೂ ಮಾಡಿ ನಾವ್ ಈ ಪೂಜೆನ ತಡಿಬೇಕು. ಅದಕ್ಕೆ ದಾರಿ ಹುಡುಕ್ತಾ ಇದೀನಿ ಕಣೆ. ರಾಧಿಕಾ ಮಾಡ್ತಾ ಇರೋ ಅಭಿಷೇಕ ತಡೆಯೋಕೆ ಉಪಾಯ ಸಿಕ್ತು ಮಲ್ಲೇಶ್ವರಿ. ಏನಮ್ಮ ಅದು? ರಾಧಿಕಾ ನಡೀತಾ ಇರೋ ದಾರಿಲಿ ಕರಿ ಮುಳ್ಳಿನ ಬೇಲಿ ಹಾಕಿದ್ರೆ ಅದು ಕಾಲಕ್ ಚುಚ್ಕೊಂಡು ಹೆಜ್ಜೆ ಹಾಕೋವಾಗ ನೋವನ್ನ ತಡೆಯೋಕಾಗ್ದೇನೆ ಕಣ್ಣಲ್ಲಿ ನೀರ್ ಬರೋಂತ ಪರಿಸ್ಥಿತಿ ಬರುತ್ತೆ. ಅವಳನ್ನ ಬಿಟ್ರೆ ಇನ್ಯಾರು ಅಭಿಷೇಕ ಮಾಡೋಕಾಗದೆ ಇರೋದ್ರಿಂದ ನೋವಿಂದ ಅವಳು ಅಭಿಷೇಕ ಮಾಡಕ್ಕಾಗಲ್ಲ. ಇದ್ರಿಂದ ಪೂಜೆ ನಿಂತು ಹೋಗುತ್ತೆ. ಪ್ಲಾನ್ ತುಂಬಾ ಚೆನ್ನಾಗಿದ್ಯಮ್ಮ. ಇನ್ನೇಕ್ ತಡ, ನಡಿ ಆ ಕೆಲಸ ಮಾಡೇ ಬಿಡೋಣ.
ನೀವೇನ್ ಮಾಡ್ತಿದ್ದೀರಾ? ಕೈಯಲ್ಲಿ ಆರತಿ ಮಾಡ್ತಿದ್ದೀರಲ್ಲ, ಕೈ ಸುಟ್ಟು ಹೋಗತ್ತೆ. ನಿನ್ ಸಂಕಲ್ಪ ಈಡೇರ್ಲಿ ಅಂತ ಆ ದೇವ್ರನ್ನ ಬೇಡ್ಕೋತಾ ಇದ್ದೀನಿ. ನೀನು ಅಭಿಷೇಕ ಮುಗಿಸೋವರೆಗೂ ಹೀಗೆ ಆರತಿ ಮಾಡ್ತಾ ಇರ್ತೀನಿ. ರಾಧಿಕಾ, 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 ಏನಾಯ್ತಮ್ಮ? ಏನಾಯ್ತು ರಾಧಿಕಾ? ರಾಧಿಕಾ, ಪ್ರಿಯಾ, ಹೋಗಿ ನೀರ್ ತಗೊಂಡ್ ಬಾ. ರಾಧಿಕಾ, ರಾಧಿಕಾ, ಕಣ್ ತೆಗಿಯಮ್ಮ. ರಾಧಿಕಾ, ಏನಾಯ್ತು ಮಗಳೇ? ರಾಧಿಕಾ, 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 ಕಣ್ ಬಿಡಮ್ಮ. ಸಾಹೇಬ್ರೆ, ರಾಧಿಕಾ, ಅಕ್ಕ, ರಾಧಿಕಾ, ಅಕ್ಕ, ಕಣ್ ಬಿಡಮ್ಮ. ಅಕ್ಕ, ಅಕ್ಕ, ರಾಧಿಕಾ, 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 ಅಕ್ಕ, ಸ್ವಲ್ಪ ನೀರ್ ಕುಡಿ. ಅಕ್ಕ, ಅಕ್ಕ, ರಾಧಿಕಾ, ಹೇಗಿದ್ಯಾ ಅಕ್ಕ? ರಾಧಿಕಾ, ಮನೆಗೆ ಹೊರಡೋಣ. ಇಲ್ಲ ರೀ ಅರ್ಚಕ್ರೆ, ಈಗೇನ್ ಮಾಡ್ಬೇಕು? ಅಮ್ಮ, ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಲ್ಲದ ಪಾಯಸನ ನೀನ್ ಕೈಯಾರ ಮಾಡಿ ನೈವೇದ್ಯ ಇಡ್ಬೇಕಮ್ಮ. ಸರಿ ಅರ್ಚಕ್ರೆ. ಕೈಲಾಶ್ ಅವ್ರೆ, ನಡೀರಿ ಹೋಗೋಣ. ಅಕ್ಕ, ಪೂಜೆಗೆ ಈ ರೀತಿ ಅಡ್ಡಿ ಆಗ್ತಿದೆ ಅಂದ್ರೆ ನಿಮಗೇನು ಗಂಡಾಂತರನೇ ಕಾದಿದ್ಯಮ್ಮ. ಕಷ್ಟಗಳ ಸುಳಿಲಿ ನೀವೆಲ್ಲ ಸಿಕ್ಕಾಕುತ್ತೀರ. ಮತ್ತೀಗ ಏನ್ ಮಾಡೋದು ಅರ್ಚಕ್ರೆ? ಪ್ರಸಾದ ಮತ್ತೆ ಮಾಡಬಹುದಾ? ಅದೇನ್ ಸಾಧ್ಯ ಇಲ್ಲಪ್ಪ. ಪೂಜೆ ನಿಂತ ಹಾಗೇನೆ. ಇದಕ್ ನೀವು ಭಾರಿ ಬೆಲೆನೇ ತರಬೇಕಾಗತ್ತೆ. ನಮ್ ಮೊದಲನೇ ರಾತ್ರಿ ನಾವಿಬ್ರು ಒಂದಾಗಿಲ್ಲ. ಆದ್ರೆ ಅತ್ತೆ ಹತ್ರ ಸುಳ್ಳು ಹೇಳಿದೀನಿ. ಕೈಲಾಶ್ ಅವರು ನಾನು ಒಂದಾಗಿ ಮುದ್ದಾದ್ ಮಗು ಆಗೋ ಹಾಗೆ ಅನುಗ್ರಹಿಸು ದೇವ್ರೆ.
ಇನ್ಯಾಕ್ ಲೇಟು? ತೊಟ್ಲನ್ನ ತೆಗೆದ್ ಬಿಡೋಣವಾ? ಹೋಗು. ನನ್ ಮಗಳನ್ನೇ ಹೊಡಿತ್ಯಾ? ಸಾಯಿಸ್ಬಿಡ್ತೀನಿ. ಅರ್ಚಕ್ರೆ, ನಾನು ಅವಳ ಜಾತಕನ ಕೊಟ್ಟು ಕಳಿಸ್ತೀನಿ. ಸರಿಯಾಗಿ ನೋಡಿ, ಏನಾದ್ರೂ ದೋಷಗಳಿದ್ರೆ ತಿಳಿಸಿ. ಸರಿನಪ್ಪ. ಅಕ್ಕ ಮತ್ತೆ ಸಾಹೇಬ್ರು ಇವಳ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಈಗ ಇದನ್ನೆಲ್ಲ ಹೇಳದ್ ಸರಿಯಲ್ಲ. ಇನ್ನೊಂದ್ಸಲ ಇವರಿಬ್ರು ಹೀಗೆ ನಡ್ಕೊಂಡ್ರೆ ಆಗ ಹೇಳ್ತೀನಿ. ಹೋಗ್ ಬರ್ತೀವಿ ಅರ್ಚಕ್ರೆ. ಒಳ್ಳೇದಾಗ್ಲಿ. ನೋಡಿದ್ರೆ ತಾನೆ ಅಕ್ಕ ನಿಮ್ ಬಗ್ಗೆ ಎಷ್ಟ್ ಕಾಳಜಿ ಇಟ್ಕೊಂಡಿದ್ದಾಳೆ. ಇವಳಿಗ್ ಮದ್ವೆ ಮಾಡ್ಬೇಕನ್ನೋದೇ ಅತ್ತೆ ಆಸೆ. ನಮ್ಮ ಅಕ್ಕ ಕೂಡ ಆ ಆಸೆನ್ ಪೂರೈಸ್ಬೇಕನ್ಕೊಂಡಿದ್ದಾಳೆ. ಅದಕ್ಕೆ ನೀವ್ ಮಾಡಿದ ಕೆಲ್ಸನ ಯಾರಿಗೂ ಹೇಳಿಲ್ಲ. ಇನ್ನೊಂದ್ಸಲ ನೀವೇನಾದ್ರೂ ಈ ತರ ಬಾಲ ಬಿಚ್ಚಿದೀರಾ ಅಂತ ಗೊತ್ತಾದ್ರೆ ಸಾಯಿಸ್ಬಿಡ್ತೀನಿ. ಹುಷಾರ್. ದಿನ ಹೀಗೆ ಎಂಜಾಯ್ ಮಾಡೋಣ. ನನ್ಗಂತೂ ಇದೇ ತುಂಬಾ ಇಷ್ಟ ಆಯ್ತು. ಇನ್ನು ಒಂದ್ ತಡಿಯಕ್ ಯಾರಿದಾರ ನೇಹಾ? ಜಮಾಯಿಸ್ಬಿಡ್ರಣ. ಎಂಜಾಯ್ ಮಾಡ್ತೀರಾ? ನಿಮ್ಮಿಬ್ರಿಗೂ ಮಾಡ್ತೀನಿ ರೀ. ನೇಹಾ, ಇದನ್ ಟ್ರೈ ಮಾಡು, ಸಖತ್ತಾಗಿದೆ. ಅದ್ಗೆ ಇದೇನು ಒಂಥರ ಟೇಸ್ಟ್ ಇದೆ. ಬೇರೆ ವೆರೈಟಿನಾ? ಹಾಗೇನಿಲ್ಲ ನೇಹಾ, ಜಾಸ್ತಿ ತಿನ್ಬಿಟ್ಟಿದೀವಲ್ಲ ಅದಕ್ಕೆ ಹಾಗನ್ಸುತ್ತೆ. ತಿನ್ನು ತಿನ್ನು. ನೇಹಾ, ನಿಜವಾಗ್ಲೂ ಇದೇನೋ ಬೇರೆ ತರ ಇದೆ. ಹೌದು ಅದ್ಗೆ, ನಂಗೂ ಹಾಗೆ ಅನಿಸ್ತಿದೆ. ಅಮ್ಮ ಪ್ರಿಯಾ, ಯಾಕೆ ಇವರೆಲ್ಲ ಅಷ್ಟು ಗಾಬರಿಯಿಂದ ಬಾಗ್ಲೊಡಿತಾ ಇದ್ರು? ಇಷ್ಟಕ್ಕೂ ನೀನ್ ಬಾಗ್ಲ ಯಾಕೆ ಹಾಕೊಂಡೆ?
ಹನಿಮೂನ್ ಹೊರಡಕ್ಕೆ ಬಟ್ಟೆ ಪ್ಯಾಕ್ ಮಾಡ್ತಿದೀನ್ ಮಾವ. ಏಯ್ ನಾನ್ ಬರಲ್ಲ ಅಂತ ಹೇಳ್ದೆ ತಾನೆ. ಅದಕ್ಕೆ ನಾನೊಬ್ಳೆ ಹೋಗ್ತಿದ್ದೀನಿ. ಯಾರಾದ್ರೂ ಹನಿಮೂನ್ಗೆ ಒಬ್ರೇ ಹೋಗ್ತಾರಾ? ನಿನ್ ಗಂಡ ಇಲ್ದೆ ಒಬ್ಳೆ ಹೋಗಿ ಏನ್ ಮಾಡ್ತೀಯಾ? ನಾನೊಬ್ಳೆ ಹೋಗ್ತಿಲ್ಲ ಅತ್ತೆ, ನಮ್ಮ ಅಕ್ಕ ಬಾವ ಕೂಡ ಹನಿಮೂನ್ ಹೋಗ್ತಿದ್ದಾರೆ. ಅವ್ರ ಜೊತೆ ನಮಗೂ ಟಿಕೆಟ್ಸ್ ಬುಕ್ ಮಾಡಿದ್ದಾರೆ. ಪತಿರಾಯರು ಬರಲ್ಲ ಅಂತಿದ್ದಾರೆ, ಅದಕ್ಕೆ ಅವ್ರ ಜೊತೆ ಜಾಲಿಯಾಗಿ ನಾನೇ ಹೋಗ್ ಬರ್ತೀನಿ. ಏನಂದೆ? ನಿಮ್ ಅಕ್ಕ ಮತ್ತೆ ಕೈಲಾಶ್ ಅವರು ಬರ್ತಾ ಇದಾರಾ? ಹೌದು, 4 ಜನ ಒಟ್ಟಿಗೆ ಹೋದ್ರೆ ಜಾಲಿ ಆಗಿರುತ್ತೆ ಅಂತ ನಮ್ ಭಾವ ಅವರು ಎಲ್ಲರಿಗೂ ಒಟ್ಟಿಗೆ ಟಿಕೆಟ್ ಬುಕ್ ಮಾಡಿದ್ದಾರೆ. ನೀವ್ ಹೇಗೂ ಬರಲ್ಲ ಅಂದ್ರಲ್ಲ, ನಾವು 3 ಹೋಗ್ತೀವಿ. ಆ ವಿಷಯ ಮೊದ್ಲೇ ಹೇಳ್ಬೋದಿತ್ತಲ್ಲ ಪ್ರಿಯಾ. ಇದೆಲ್ಲ ಕೈಲಾಶ್ ಅವ್ರ ಪ್ಲಾನ್ ಅಂತ ಗೊತ್ತಿಲ್ದೆ ನಾನ್ ಬರಲ್ಲ ಅಂದೆ. ನಾನ್ ಬರ್ದೇ ಹೋದ್ರೆ ಕೈಲಾಶ್ ಅವ್ರಿಗೆ ಬೇಜಾರಾಗತ್ತಲ್ವಾ? ನಾವ್ 4 ಜನ ಒಟ್ಟಿಗೆ ಹೋಗೋಣ. ಪ್ರಿಯಾ, ನನ್ ಬಟ್ಟೆನು ಪ್ಯಾಕ್ ಮಾಡು. ನೀವ್ ಬರ್ತೀರಾ? ನಿಜವಾಗ್ಲೂ ಬರ್ತೀರಾ? ನಿಜವಾಗ್ಲೂ ಬರ್ತೀನಿ ಅಂತ ಹೇಳಿದ್ನಲ್ಲ. 4 ಜನ ಸೇರಿ ಎಂಜಾಯ್ ಮಾಡೋಣ. ಸರಿ, ಹಾಗಿದ್ರೆ ನಾನ್ ನಿಮ್ ಬಟ್ಟೆನೂ ಪ್ಯಾಕ್ ಮಾಡ್ತೀನಿ. ನಡಿ ಹೋಗೋಣ. ನಿನ್ ಗಂಡನ್ ಜೊತೆ ಅದ್ ಹೇಗ್ ಸಂತೋಷವಾಗಿರ್ತೀಯ ರಾಧಿಕಾ. ನಿಮ್ ಹನಿಮೂನ್ ನಡಿಯಕ್ಕೆ ನಾನ್ ಬಿಡಲ್ಲ. ಪ್ರಿಯಾ, ನೀನ್ ನನ್ ಜೊತೆ ಹನಿಮೂನ್ಗೇನೋ ಬರ್ತೀಯಾ, ಆದ್ರೆ ವಾಪಸ್ ಇಲ್ಲಿಗೆ ನೀನ್ ಬರಲ್ಲ. ನಿನ್ನಿಂದ ನಾನು ಪರ್ಮನೆಂಟ್ ಆಗಿ ಮುಕ್ತಿ ಪಡಿತೀನಿ.